கத்தரி பரிசாம் ஸ்தோத்திரம். கத்தரி பரிசாம் ஸ்தோத்திரம். மறுபடியும் உங்களை எல்லாரும் பார்க்க வச்சதுக்காக ಕರ್ತನ ನಡಿ ಸತ್ರೆ ಅವರೆಲ್ಲರಿಗೂ ನಡಿ ಮತ್ತೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಕಾಣಕ್ಕೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸಿ ನಿಮಗೂ ನಮಸ್ಕಾರವನ್ನು ನಾನು ಸಲ್ಲಿಸಿಕೊಳ್ತಾ ಇದ್ದೀನಿ. கர்த்தருடைய ஸ்தோத்திரம். இன்னைக்கு நம்ம எல்லாரும் கூட ஆண்டவர் ஒரு பரிசுத்த அபிஷேகம் கொடுத்திருக்கிறார். ಪ್ರತಿಯೊಬ್ಬರಿಗೆ ಪವಿತ್ರ ಆತ್ಮನ ಶಕ್ತಿಯನ್ನು ದೇವರು ಪ್ರತಿಯೊಬ್ಬರಿಗೆ ನೀಡಿದ್ದಾರೆ. நம்ம எல்லார் மேலயும் ஆண்டவர் சீல் போட்டிருக்கிறார். ಪ್ರತಿಯೊಬ್ಬರಿಗೂ ಒಂದು ಗುರುತನ್ನು ದೇವರು ನಮ್ಮ ಅடையாளம் ಒಂದು ಗುರುತನ್ನು ದೇವರು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು. அந்த அடையாளம் எங்க இருக்குது, எப்ப வருது, அது யார் போட்டா அந்த அப்படிங்கறத குச்சி நம்ம இப்ப பார்க்கலாம். ಗುರುತು ಇದೆ ಅಂತ ಎಷ್ಟು ಜನ ಗೊತ್ತು? ಅಲ್ಲಿದ್ಯಾ ಕರ್ತರ್ ನಮಗೆ ಸೀಲ್ ವச்சிருக்காரு எங்க ಹಣೆಯಲ್ಲಿ. ಅದಕ್ಕೆ ನಾವು ಇಲ್ಲಿ ಗೊತ್ತಲ್ಲ ಇರೋದಿಲ್ಲ. ಆನ ಅದು ಎಲ್ಲಿ ಇಟ್ಟಿದ್ದಾರೆ, ಯಾಕೋಸ್ಕರ ಅದು யாருக்கு அது ಬರುತ್ತೆ ಅಂತ ನಾವು ಇವಾಗ ಧ್ಯಾನ ಮಾಡಕ್ಕೆ ಇದ್ದೀವಿ. ஏன்னா நமக்குள்ள ஆண்டவர் பரிசுத்த ஆவியால உங்க எல்லாத்தையும் ஆண்டவர் ஒரு அடையாளம் போட்டு வச்சிருக்காரு. ಪವಿತ್ರ ಆತ್ಮನ ಶಕ್ತಿಯಿಂದಲೇ ನಿಮಗೆ ಒಂದು ಗುರುತನ್ನು ದೇವರು ನಿಮ್ಮ ಮನೆಯಲ್ಲಿ ಕೊಟ್ಟಿದ್ದಾರೆ. ಅದ ಕುರಿತು ನಾವು ಇನ್ನಕ್ಕೆ ತೆಳಿವಾ பார்க்கலாம். ಇವತ್ತು ಅದರ ಬಗ್ಗೆ ನಮ್ಮ ಸಂದೇಹವನ್ನು ತೀರಿಸಿಕೊಂಡು ಅದರಲ್ಲಿ ಗಟ್ಟಿಯಾಗಿ ನಾವು ತೀರ್ಮಾನ ತಗೊಳ್ಳೋಣ. ಕರ್ತನ ಪರಿಶುದ್ಧ ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ತುತಿ ಉಂಟಾಗಲಿ. ಎಬೇಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧಿಕಾರಂ ಹೊಸ ಒಡಂಬಡಿಕೆಯಲ್ಲಿದೆ 13ನೇ ವಚನ. 1ನೇ ಅಧ್ಯಾಯ ಎಬೇಸಿಯರ್ 1ನೇ ಅಧಿಕಾರಂ 13ನೇ ವಚನ. ನಾನು ತಮಿಳಲ್ಲಿ ಓದ್ತೀನಿ. எபேசியர் 1:13. நீங்கள் உங்கள் ரட்சிப்பின் சுவிசேஷமாகிய சத்திய வசனத்தை கேட்டு விசுவாசிகளான போது வாக்குத்தத்தம் பண்ணப்பட்ட பரிசுத்த ஆவியினால் அவருக்குள் முத்திரை போடப்பட்டீர்கள். கண்டறமா இங்கிலீஷ் ஓகேயா? This is New Testament. It is Old Testament. ಕನ್ನಡವೇ? ಕನ್ನಡದಲ್ಲಿ ಓದು. 13ನೇ ವಾಕ್ಯ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಆಮೆನ್. ಒಂದು ನಿಮಿಷ, ಅದು ಇಂಗ್ಲಿಷ್ ಬೈಬಲ್. எந்த புக் எடுத்து வச்சிருக்கேன்? எபேசியர் எடுத்து தெரியுமா? சரி, ஓகே. ನ್ಯೂ ಟೆಸ್ಟ್ಮೆಂಟ್ ಇದೆ. ಓಕೆ, ರೈಟ್, ವೆರಿ ಗುಡ್. ಅವಳಿಗೆ ರಾಹುಲ್ ಬಂದಾರಂದ್ರೂ ಬೈಬಲ್ ಓದಿ ತೆಗೆದಿದ್ದಾರೆ. ದೇವರ ನಮಗೆ ಸ್ತೋತ್ರ. இங்க பாருங்க, ಪವಿತ್ರ ಆತ್ಮನ ಮುದ್ರೆಯನ್ನು ನೀವು ಹೊಂದಿಕೊಂಡಿದ್ದೀರಿ ಅಂತ ಅದರಲ್ಲಿ ಕೊಟ್ಟಿದೆ. நீங்க எப்போ இயேசுப்பாடி வசனத்தை கேட்டு நம்ம அநேக இடத்துல போறோம், அநேக சர்ச்சுக்கு போறோம், அநேக இடத்துல போய் பிரசங்கத்தை கேட்கிறோம். ಎಷ್ಟೋ ಜನ ನಾವು ನಾನಾ ವಿಧವಾದ ಆಲಯಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಿ ದೇವರ ಮಾತನ್ನು ಕೇಳಿಸ್ಕೊಳ್ತೀವಿ, ಎಲ್ಲ ಕಡೆನೂ ಹೋಗೋರಾಗಿದ್ದೀವಿ ನಾವು. பெரிய பொதுக்கூட்டம் நடக்கும், அதுல கூட நீங்க வசனத்தை கேட்பீங்க. ಆಚೆ ಕಡೆ ಒಂದು ಕೂಟವನ್ನು ನಡೆಸುತ್ತಾರೆ, ಅದರಲ್ಲಿ ಕೂಡ ನಾವು ಹೋಗಿ ಕೂತ್ಕೊಂಡ್ಬಿಟ್ಟು ದೇವರ ಮಾತನ್ನು ನನಗೆ ಬೇಕು ಅಂತ ನಾವು ವಾಂಛೆಯಿಂದ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ. நம்ம அந்த இடத்துக்கு போய் மீட்டிங் அட்டெண்ட் பண்ண போறோம், என்ன யோசிக்கிறோம்னா ಆ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಯೋಚನೆ ಹೇಗಿದೆ ಅಂತ ಹೇಳಿದ್ರೆ, ஆண்டவரே எனக்கு ஓபடி பிரச்சனை இருக்குது, நான் மீட்டிங் போறேன், என் பிரச்சனைக்கு விடுதலை கிடைக்கணும். ಯೇಸುವೆ, ನನಗೆ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಟ್ಟಿದೆ, ಈ ಮೀಟಿಂಗ್ ಗೆ ನಾನು ಹೋಗ್ತೀನಿ, ನನಗೆ ಬಿಡುಗಡೆ ಬೇಕು ಅಂತ ಹೇಳಿ ಮನಸ್ಸಲ್ಲಿ ನೀವು ತೀರ್ಮಾನ ಮಾಡಿಕೊಂಡು ಅಲ್ಲಿ ಹೋಗಿ ಕೂತ್ಕೊಳ್ತೀವಿ. நிறைய கடன் இருக்கு ஆண்டவரே, எனக்கு கடன் தீரணும். ನಿಮಗೆ ಸಾಲ ಇದೆ ಅಂತ ತಿಳ್ಕೊಳ್ಳಿ, ಸಾಲ ತೀರ್ಬೇಕು ಅನ್ನೋದಕ್ಕೋಸ್ಕರ ನೀವು ಆ ಮೀಟಿಂಗ್ ಹೋಗಿ ಕೂತಿರ್ತೀರಾ. நம்ம என்னன்னா நம்முடைய பிரச்சனைகளுக்காக மட்டுமே நம்ம ஆண்டவரை தேடி போறோம். ನಮ್ಮಲ್ಲಿ ಒಂದು ಸ್ವಭಾವ ಏನು ಅಂತ ಹೇಳಿದ್ರೆ, ನನಗೆ ಪ್ರಶ್ನೆ ಬಂದ್ರೇನೆ ದೇವರನ್ನು ಹುಡುಕೊಂಡು ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ಮಾತನ್ನು ಕೇಳಿಸ್ಕೊಳ್ತೀವಿ ನಾವು. ஆனா அப்படி போன இடத்துல கூட, ಅಂತ ಕೂತಿದ್ದ ಜಾಗದಲ್ಲಿ ಕೂಡ ஒரு வசனம் உங்க மனசுக்குள்ள இருக்கும். ಅಲ್ಲಿರೋರು ಎಷ್ಟೋ ವಾಕ್ಯಗಳನ್ನು ಹೇಳ್ತಾ ಇರಬಹುದು, ಅದರಲ್ಲಿ ಒಂದು ವಾಕ್ಯ ನಿಮ್ಮನ್ನು ಮುಟ್ಟುತ್ತದೆ. ಹಲ್ಲೆಲೂಯಾ. அந்த வசனத்தை வச்சு நீங்க ஓ ஏசப்பா என்னையும் கூட ரட்சிப்பாரா, நான் இவ்வளவு தப்பு செய்றேன், என்ன கூட காப்பாத்துவாரா அப்படின்னு உங்களுக்குள்ள ஒரு தோண்டுதல் ಉಂಟಾகும். ನಿಮ್ಮೊಳಗೆ ಒಂದು ದೇವರ ಮಾತು ನನ್ನ ಹತ್ರ ಕೂಡ ಮಾತಾಡ್ತಾರ, ನಾನು ಪಾಪಿ, ಆದ್ರೆ ನನಗೆ ಕೂಡ ಅವರು ಬಿಡುಗಡೆ ಕೊಡ್ತಾರ ಅಂತ ಹೇಳಿ ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಬರೋದು ಉಂಟು. அந்த வசனத்தை நீங்க ஆழமா தியானிக்க ஆரம்பிப்பீங்க. ಆ ವಾಕ್ಯವನ್ನು ಹೆಚ್ಚಾಗಿ ನೀವು ಧ್ಯಾನ ಮಾಡಕ್ಕೆ ಹೋಗ್ತೀರಿ, அது குறித்து யோசிச்சுட்டே இருப்பீங்க, ಅದರ ಬಗ್ಗೆ ನೀವು ಚಿಂತಿಸ್ತಾ ಇರ್ತೀರಾ. அப்புறம் சொல்லுவீங்க, ஆண்டவரே நான் இந்த வசனத்தை ரொம்ப விசுவாசிக்கிறேன் ஆண்டவரே, நிச்சயமா என்ன ரட்சிப்பீங்க, என்ன உங்களுடைய ராஜ்யத்தை கொண்டு செல்வீங்கன்னு நீங்க எப்ப விசுவாசிக்கிறீங்களோ, ಯಾವಾಗ ನಂಬಿಕೆ ಇರ್ತೀವೋ, ಈ ಮಾತು ನನಗೋಸ್ಕರ ಕೊಟ್ಟಿದ್ದೀರಾ ಏಸಪ್ಪ, ಅದ್ರ ಮೂಲ ನನಗೆ ಬಿಡುಗಡೆ ಕೊಡ್ತೀನಿ ಅಂತ ನಾನು ನಂಬುತ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತೀವಿ. அந்த விசுவாசிக்கிற அந்த நேரத்திலேயே, ಆ ವಿಶ್ವಾಸ ಮಾಡುವ ಆ ತಕ್ಷಣವೇ உங்க மேல ஆண்டவர் சீல் போட்டுறாரு. ದೇವರು ಒಂದು ಮುದ್ರೆಯನ್ನು ನಿಮ್ಮ ಮನೆಯಲ್ಲಿ ಮುದ್ರಿಸುತ್ತಾರೆ. ಹಲ್ಲೆಲೂಯಾ. இந்த
ஏன் இந்த மனுஷன் இந்த இவரு இந்த என்னைய நம்புறாங்க அப்படின்னு ஏசப்பா சொல்ற உங்க மேல ஒரு இது மார்க் வைக்கிறார். ನನ್ನ ಮೇಲೆ ನಂಬಿಕೆ ಇಟ್ಟು ಇಂಥ ಮಗನು ನನ್ನನ್ನು ಹುಡುಕಿ ಬಂದಿದ್ದಾನೆ, ಇಂಥವನು ನನ್ನವನು ಅಂತ ಹೇಳಿ ದೇವರು ನಿಮ್ಮ ಮನೆಯಲ್ಲಿ ಒಂದು ಮುದ್ರಿಸುತ್ತಾ ಇದ್ದಾರೆ. அப்படி ஒரு அடையாளத்தை போட்டு ஏன் போடுறாரு அந்த அடையாளத்தைனா, ಈ ಒಂದು ಗುರುತನ್ನು ಯಾಕೆ ನಮಗೆ ಹಾಕ್ತಾರೆ ಅಂತ ಹೇಳಿದ್ರೆ, நீங்க எப்ப விசுவாசிக்க ஆரம்பிச்சிட்டீங்களோ, ಯಾವಾಗ ಯೇಸು ಮೇಲೆ ಪರಿಪೂರ್ಣ ನಂಬಿಕೆಯನ್ನು ಇಡಕ್ಕೆ ನೀವು ಶುರು ಮಾಡ್ತೀರೋ, நீங்க விசுவாசிச்சாலே போதும் நான் நித்திய ராஜ்யத்தை தருவேன்னு சொல்லியிருக்கிறேன். ವೇದವಾಕ್ಯ ಈ ರೀತಿ ಹೇಳ್ತದೆ, ನೀನು ನಂಬದ್ರೆ ಸಾಕು ಪರಲೋಕ ರಾಜ್ಯವನ್ನು ನಾನು ನಿನಗೆ ನೀಡುತ್ತೀನಿ ಅಂತ ಹೇಳ್ತಾರೆ. ಚಪಾಲಿ ತಟ್ಟಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಸ್ತುತಿ ಉಂಟಾಗಲಿ. நீங்க படிச்சவங்களோ படிக்காதவங்களோ தெரிஞ்சவங்களோ தெரியாதவங்க பணக்காரனோ ஏழை ಯಾರ இருக்கட்டும், ನೀವು ಎಂತವರಾಗಿರ್ಲಿ, ಬಡತನಲ್ಲಿ ಇರ್ಬೋದು, ಸಾಹುಕಾರ ಇರ್ಬೋದು, ಎಂತ ಜಾತಿ ಜನರ ಇದ್ರೂ ಕೂಡ, பெரியவங்களா இருக்கட்டும், ಚಿಕ್ಕ ಮಕ್ಕಳಾಗಿ ದೊಡ್ಡವರಾಗಿ ಇದ್ರೂ ಪರವಾಗಿಲ್ಲ. ಅವ್ರ எப்ப நீங்க மனசுல அப்படி நினைச்சு ஆண்டவரை நம்ப ஆரம்பிச்சிட்டீங்களோ, ಯಾವಾಗ ಯೇಸು ಮೇಲೆ ಪರಿಪೂರ್ಣ ನಂಬಿಕೆಯನ್ನು ನೀವು ಇಡಕ್ಕೆ ಶುರು ಮಾಡಿಬಿಟ್ಟು, அப்பவேயே உங்க மேல ஒரு ஆண்டவர் அடையாளத்தை போட்டார். ತಕ್ಷಣ ನಿಮಗೆ ದೇವರು ಒಂದು ಗುರುತನ್ನು ನಿಮ್ಮ ಮನೆಯಲ್ಲಿ ಹಾಕಕ್ಕೆ ಶುರು ಮಾಡಿ, இது ஏன் பிள்ளை, ಇವಳು ನನ್ನವಳು அப்படின்னு சொல்லி ஒரு சீல் போடுறாரு. ಈ ತರ ಒಂದು ಗುರುತನ್ನು ದೇವರು ನಿಮಗೆ ಫಸ್ಟ್ ಮುದ್ರಿಸ್ತಾರೆ. அதுக்கு அந்த வசனத்தை நீங்க விசுவாசி ஆனபோது ಅಲ್ಲಿ ಕೊಟ್ಟಿದೆ, பரிசுத்த ஆவியால் அவருக்குள் முத்திரை போடப்பட்டீர்கள். ವಾಕ್ಯವನ್ನು ಕೇಳಿ ಕನ್ನಡದಲ್ಲಿ ಓದಮ್ಮ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ. ஏன்னா ஆண்டவர் சொல்லிட்டாரு, நீங்க கர்த்தருடைய பிள்ளையா விசுவாசிக்கும் போதே போட்டாரு. ஏன் ನಂಬಿಕೆಯಾಗಲೇ ನಿಮ್ಮ ಮನೆಯಲ್ಲಿ ಮುದ್ರಿಸಿದ್ದೀನಿ ಅಂತ ಹೇಳ್ಬಿಟ್ಟರು. யோவான் 6ஆம் அதிகாரம் ನೋಡಿ, ಹೊಸ ಒಡಂಬಡಿಕೆ ಬೈಬಲಲ್ಲಿ 2 ಪುಸ್ತಕ ಇದೆ. யோவான் 6ஆம் அதிகாரம் 47வது வசனம். யோவான் 6ஆம் அதிகாரம் 6ನೇ ಅಧ್ಯಾಯ 47ನೇ ವಾಕ್ಯ. ತಮಿಳಲ್ಲಿ ಹೇಳ್ತೀನಿ, நோட் ಮಾಡ್ಕೊಂಡ್ರೆ யோவான் 47. என்னிடத்தில் விசுவாசமாய் இருக்கிறவனுக்கு நித்திய ஜீவன் உண்டென்று மெய்யாகவே மெய்யாகவே உங்களுக்கு சொல்லுகிறேன். ಕನ್ನಡದಲ್ಲಿ 47. ನಂಬುವವರು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿರ್ತೀನಿ. ಚಪಾಲಿ ತನ್ನ. ಹಲ್ಲೆಲೂಯಾ. ನನ್ನ ಮೇಲೆ ನಂಬಿಕೆ ಇಟ್ಟವನಿಗೆ ಪರಲೋಕ ರಾಜ್ಯ ನಿತ್ಯ ಜೀವ ಉಂಟು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. அப்ப நீங்க விசுவாசிச்ச உடனே நமக்கு பரலோக ராಜ್ಯ ನೋಡಿ, ಇವಾಗ ಎಂತ ಒಳ್ಳೆಯವರು ನಮ್ಮ ಯೇಸಪ್ಪ ಅಂತ ಹೇಳಿದ್ರೆ, ನೀವು ನಂಬಿಕೆ ಇಡ್ತೀನಿ ಅಂತ ಹೇಳಿದ್ರೆ ನಿತ್ಯ ಜೀವವನ್ನು ನಿಮ್ಗೆ ಕೊಟ್ಬಿಟ್ರಂತೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ஐயோ எங்களுக்கு அந்நிய பாஷெல்லாம் வரலங்க, நாங்க அந்த அளவுக்குலாம் இல்லங்க, எங்களுக்கு ரட்சிப்புனா என்ன தெரியாதுங்க அப்படின்னு சொன்னாங்க. ಕೆಲವರು ಈ ರೀತಿ ಹೇಳ್ತಾರೆ, ಅಯ್ಯೋ ನಾನು ಅಂತವನಲ್ಲ, ದೊಡ್ಡ ಪಾಸ್ಟರ್ ತರ ಇಲ್ಲ, ನಮಗೆ ಪರಭಾಷೆ ಬರೋದಿಲ್ಲ, ನಮಗೆ ದರ್ಶನ ಬರೋದಿಲ್ಲ ಅಂತವ್ರು ನಮಗೆ ಎಲ್ಲಿಂದ ಅವರು ನಿತ್ಯ ಜೀವನ ಕೊಡ್ತಾರೆ ಅಂತ ಅವರು ಒಂಥರ ಕೊರಗುತ್ತಾರೆ ಮನಸ್ಸಲ್ಲಿ. ஆனா பைபிள் என்ன சொல்லப்படுது? ಆದ್ರೆ ವೇದವಾಕ್ಯ ಈ ರೀತಿ ಹೇಳ್ತದೆ, நீங்க விசுவாசிச்ச உடனே நீங்க ஏசப்பா புள்ளன்னு சொல்லி ஒரு சீல் போட்டு உங்களுக்கு ಯೇಸು ನನಗೆ ಸ್ವಂತ, ಅವರೇ ನನ್ನ ದೇವರು ಅಂತ ಯಾವಾಗ ನಿಮ್ಮ ಬಾಯಿ ಬಿಟ್ಟು ಅರಿಕೆ ಮಾಡಿ ನಂಬಿಕೆ ಇಟ್ಟಿದ್ದೀರೋ ತಕ್ಷಣವೇ ನಿಮಗೆ ನಿತ್ಯ ಜೀವನ ಸ್ಯಾಂಕ್ಷನ್ ಆಯ್ತು. ಹಲ್ಲೆಲೂಯಾ. ಕೊಡಕ್ಕೆ ಅವರು ಸಿದ್ಧರಾದರು. ஏன் சீல் போட்டுட்டாங்கன்னு சொன்னா, ಯಾಕೆ ಅವರು ಸೀಲ್ ಹಾಕಿದ್ದಾರೆ, ಯಾಕೆ ಮುದ್ರಿಸಿದ್ದಾರೆ ಅಂತ ಹೇಳಿದ್ರೆ, நமக்கு நித்திய ராஜ்யத்தை தொடர்றதுக்கு அவர் ಇಷ್ಟமா இருக்கிறாரு. ನಿತ್ಯ ಜೀವವನ್ನು ಅವರು ಕೊಡ್ತೀನಿ, ರಾಜ್ಯವನ್ನು ಕೊಡ್ತೀನಿ ಅಂತ ಅವರಿಗೆ ಸಿದ್ಧವಾಗಿದ್ದಾರೆ. ஆனா இந்த உலகத்துல வாழணும். ಆದ್ರೆ ಈ ಪ್ರಪಂಚದಲ್ಲಿ ನಾವು ಬಾಳೋರಾಗಿ ಇರಬೇಕು, ಬಾಳಬೇಕು. நம்ம வாழற டைம்ல எவ்வளவு பிரச்சனை, போராட்டம், கண்ணீர், கஷ்டம் நிறைய வரும். ಈ ಭೂಮಿಯಲ್ಲಿ ಬಾಳುವವರಿಗೆ ತುಂಬಾ ದುಃಖವು, ಕಣ್ಣೀರು, ಕಷ್ಟಗಳು ಬರೋದು ಉಂಟು. ಎಲ್ಲರೂ ಬಂದೇ ಬರುತ್ತೆ. ஐயோ இந்த ஆண்டவர் ஏத்துக்கிட்டு என்ன பிரச்சனை என்ன ಕಷ್ಟ ನೆನಪು. ಕೆಲವರು ಹೇಳ್ತಾರೆ, ಯೇಸುವಿನ ಸ್ವಂತ ರಕ್ಷಕರಾಗಿ ಹೊಂದಿದ ಮೇಲೆ ಎಂತ ಕಷ್ಟಗಳಿದೆ ಅವರಿಗೆ, ಏನಪ್ಪಾ ಈ ಕಷ್ಟ ಅವರಿಗೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳಿ ನೀವು ಕೊರತಾ ಇರ್ಬೋದು ಮನಸ್ಸಲ್ಲಿ. அந்த டைம்ல, ಅಂತ ಸಮಯದಲ್ಲಿ உங்களுக்குள்ள இருக்கிற பரிசுத்த ஆவியானவர் ನಿಮ್ಮಲ್ಲಿ ವಾಸಿಸ್ತಾ ಇರುವ ಪವಿತ್ರ ಆತ್ಮನು உன்கிட்ட பேசுவார். ನಿಮ್ಮಲ್ಲಿ ಅವರು ಮೆತ್ತಿಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. கவலைப்படாத, நான் கூட இருக்கிறேன். ನೀನು ಕಳವಳ ಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ. நீ ஏசப்பா புள்ள, ನೀನು ಯೇಸುವಿನ ಮಗಳು, ನನ್ನ ಮಗಳು. நான் உன்னை கரம் பிடிச்சு நடத்தி அங்க கொண்டு சேர்ப்பேன். ಕರನ್ನು ಹಿಡಿದು ನಾನು ಅನುದಿನವೂ ನಾನು ನಡೆಸುವ ದೇವರಾಗಿದ್ದೀನಿ. பரலோக ರಾಜ್ಯದ கூட சேர்ப்பேன். ಪರಲೋಕ ರಾಜ್ಯಕ್ಕೆ ನಿನ್ನನ್ನು ಕರ್ಕೊಂಡು ಸೇರ್ತೀನಿ, ಹೆದರಬೇಡ.
அதனாலவே ஆண்டவர் சாரி பரிசுத்த ஆவியானவரை நமக்குள்ள வச்சிருக்கிறார். ಅದಕ್ಕೋಸ್ಕರವೇ ಪವಿತ್ರಾತ್ಮನನ್ನು ನಿಮ್ಮಲ್ಲಿ ಅವರು ಹೂಡಿದ್ದಾರೆ. பரிசுத்த ஆவியானோட வேலை என்ன தெரியுமா? ಪವಿತ್ರಾತ್ಮನ ಅಂತ ಅವರದ್ದು ಕೆಲಸ ಏನು ಅಂತ ನೀವು ನೋಡಿದ್ರೆ யோவான் 16 அதிகாரம், ಯೋಹಾನ 16ನೇ ಅಧ್ಯಾಯ. நான் நிறைய வசனம் கொடுக்கிறேன்னா உங்களுக்கு ಈ தெரிஞ்சுக்கணும். ವಾಕ್ಯವನ್ನು ನೋಟ್ ಮಾಡ್ಕೋಬಹುದು ಬೇಕಾದ್ರೆ. உங்களை பார்த்து யாரும் இந்த கேள்வி கேட்க கூடாது. வசனம் சொல்லுது. ಪೇಜ್ ನಂಬರ್ ಹೇಳ, ಪೇಜ್ ನಂಬರ್ யோவான் 16 அதிகாரம் 151 151 பின்னால இல்ல இங்க பின்னால பைபிள்ல பின்னால அதுல திரும்ப ஒண்ணு வரும் 151 இன்னும் முன்னால போட்டு முன்னாடி. அவங்க எடுத்துக்கோங்க. சரி சரி ஓகே டைம் ஆகுது. ಅವ್ರಿಗೆ ಯಾರಾದ್ರೂ ಗೈಡ್ ಮಾಡಿ. ರೈಟ್ ರೈಟ್ ಓಕೆ ಸಿಸ್ಟರ್ ಕನ್ನಡದಲ್ಲಿ ಹೋಗೋಣ. 16 ಯಾವುದು 16 அதிகாரம் 8வது வசனம். 8ನೇ ವಾಕ್ಯ. அவர் வந்து பாவத்தை குறித்தும் நீதியை குறித்தும் நியாய தீர்ப்பை குறித்தும் உலகத்தை கண்டித்து உணர்த்துவார். அப்ப அவர் என்ன செய்வார்? கನ್ನಡ வசனம். ಕನ್ನಡ ಓದು. ಆತನು ಬಂದು ಪಾಪವನ್ನು ನೀತಿ ನ್ಯಾಯ ತಿಳುವಳಿಕೆ ಈ ವಿಷಯದಲ್ಲಿ ಹುಟ್ಟಿಸುವನು. ಲೋಕದಲ್ಲಿ ಅವನು ಖಂಡಿಸಿ ನಮ್ಮನ್ನು ನಡೆಸುವರು. ಹಲ್ಲೆಲೂಯಾ. நமக்குள்ள இருக்கிற பரிசுத்த ஆவியானவர் என்ன செய்வாரு? ವಾಸಿಸ್ತಾ ಇರುವ ಪವಿತ್ರಾತ್ಮನ ಕೆಲಸ ಏನು ಅಂತ ಹೇಳಿದ್ರೆ ஏதாவது தப்பு செஞ்சா அது செய்யாத தப்பு அப்படி சொல்லி தருவாரு. ತಪ್ಪು ಮಾಡುವಾಗ ಇದು ತಪ್ಪು ನೀನು ಮಾಡಿಕೊಡು, ದೇವರು ನಿನ್ನನ್ನು ಕಾಣುವ ದೇವರ ಇದ್ದಾರೆ, ಖಂಡಿಸಿ ನಿನ್ನನ್ನು ಮಾತಾಡ್ತಾರೆ. தப்பான வழியில போ வேண்டாம் வேண்டாம் அந்த வழியில போகாத, ಅವನ பிரச்சனை இருக்கு சொல்வார். ತಪ್ಪು ದಾರಿಯಲ್ಲಿ ಹೋದ್ರೆ ಈ ದಾರಿ ತಪ್ಪು ನೀನು ಹೋಗ್ಬೇಡ ಅಂತ ಹೇಳಿ ನಿನ್ನನ್ನು ಎಚ್ಚರಿಕೆ ಕೊಡೋದು ಅದೇ ಪವಿತ್ರಾತ್ಮನೇ. அந்த பரிசை எப்படி பேசுவார்? நம்ம காதுல பேசுவாராம். ಈ ಇದು ಬಂದು ದೊಡ್ಡದಾಗಿ ಎಲ್ಲರಿಗೂ ಕೇಳಿಸಲ್ಲ. ನಿನ್ನ ಕಿವಿಯಲ್ಲಿ ಅವರು ಒಂದು ರಹಸ್ಯವಾಗಿ ಮಾತಾಡ್ತಾರೆ, ಅದು ಕೇಳಿಸ್ಕೊಳ್ತೀಯ ನೀನು. காது கேட்காது எனக்கு கூட சரி, காது கேட்காதவங்களாலும் சரி, நமக்குள்ள ஆண்டவர் பேசிட்டே இருப்பாரு. ಈ ಕಿವಿಗೂ ಅದಕ್ಕೂ ಸಂಬಂಧ ಇಲ್ಲ. ಮನಸ್ಸಲ್ಲಿ ಒಂದು ಕಿವಿ ಇದೆ, ಅದರಲ್ಲಿ ಅವರು ಮಾತಾಡೋರಾಗಿದ್ದಾರೆ. ಹಲ್ಲೆಲೂಯಾ. பாருங்க, கர்த்தர் உணர்வுள்ள ஆவியை நமக்கு கொடுப்பாரு. ದೇವರು ನಮ್ಮಲ್ಲಿ ಅದಕ್ಕೆ ತಿಳುವಳಿಕೆ ಇರುವ ಒಂದು ಆವಿಯನ್ನು ದೇವರು ನಮಗೆ ಕೊಡುತ್ತಾರೆ. ಚಪಾತಿ ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ. ಯಾವುದು ಕರೆಕ್ಟ್ ಯಾವುದು ತಪ್ಪು ಅದೇ ತಿಳುವಳಿಕೆ. அப்ப அந்த அந்த ತಿಳುವಳಿಕೆயோட அந்த ஒரு உணர்வுள்ள இதயத்தை கொடுக்கும்போது ಆ ಒಂದು ತಿಳುವಳಿಕೆ ಆವಿಯನ್ನು ನಮಗೆ ಅವರು ಕೊಟ್ಟಾಗ நமக்கு உணர்வு வரும். ನಮ್ಮಲ್ಲಿ ಒಂದು ತಿಳುವಳಿಕೆ ಬರ್ತದೆ. ಏನು ಅಂತ அந்த உணர்வு வந்து என்ன சொல்லுமா? ಆ ತಿಳುವಳಿಕೆ ನಮ್ಮ ಹತ್ರ ಮಾತಾಡ್ತದೆ. ಏನು நம்ம அந்த தப்பை செய்யாதபடி நம்ம காப்பாத்தும். ಈ ತಪ್ಪನ್ನು ಮಾಡದೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತದೆ. ಹಲ್ಲೆಲೂಯಾ. அதே நேரத்துல ಅದೇ ಸಮಯದಲ್ಲಿ நம்ம திமிரி போனோம்னு வச்சுக்கோங்க, தப்பா நம்ம எப்படி பார்த்தோம் போனா கூட ಕಿವಿ ಕೊಟ್ಟಿಲ್ಲ, ಸುಮ್ಮನೆ ನೀವೆಲ್ಲ ನಾನು ಹೋಗ್ತೀನಿ ಅಂತ ನೀನು ಅಡ ಮಾಡಿದ್ರು அப்போ ஆண்டவர் என்ன பேசுவாரு? ಅವಾಗ ದೇವರು ಏನು ಹೇಳ್ತಾರೆ? வழி இதுவே 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 உங்க காதுக்கு சொல்லிட்டே இருப்பாரு. ನೀನು ಸರಿಯಾದ ದಾರಿಯಲ್ಲಿ ನಡಿಬೇಕಾದ ದಾರಿ ಇದೇನೆ ಅಂತ ಇವತ್ತಿಂದ ನಿಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ಳುತ್ತೀರಿ ಅಂತ ನಿಮಗೆ ವಾಕ್ಯದಲ್ಲಿ ಕೊಟ್ಟಿದೆ. நீங்க கொஞ்ச நேரம் யோசித்து பாருங்க. சில காரியத்தை செய்யும் போது உங்களுக்கு தோணும், ஐயோ அன்னைக்கே தப்புன்னு தோணுச்சு, நான் தான் செஞ்சுட்டேன் அப்படி ವಿಷಯಗಳನ್ನ ನೀವು ಯೋಚನೆ ಮಾಡುವಾಗ ನಾನು ಹೋಗಿದ್ದ ದಾರಿ ತಪ್ಪು, ಅವತ್ತೇ ನನಗೆ ಗೊತ್ತಾಯ್ತು, ಆದ್ರೂ ಹೋಗ್ಬಾರ್ದಾಯ್ತು ಹೋಗ್ಬಿಟ್ಟೆ ಅಂತ ಒಂದು ಪವಿತ್ರಾತ್ಮನು ನಿಮ್ಮಲ್ಲಿ ಮಾತಾಡೋದನ್ನ ನೀವು ಅಂದುಕೊಳ್ತೀರಿ. ಅದು ಪವಿತ್ರಾತ್ಮನು ಅಂತ ನಮಗೆ ಅದು ಗೊತ್ತಾಗಲ್ಲ. நம்ம மனசுக்குள்ள ஏதோ சத்தம் கேட்க நினைச்சுக்கோ. ಮನಸ್ಸಲ್ಲಿ ಯಾರೋ ಮಾತಾಡ್ತಾರೆ ಅಂತ ನೀವು ಅನ್ಕೋಬಹುದು. ಏಸಾಯನಿಗೆ ಬರೆದ 30ನೇ ಅಧಿಕಾರಂ 30ನೇ ಅಧ್ಯಾಯ 21ನೇ ವಾಕ್ಯ. 30ನೇ ಅಧ್ಯಾಯ ಏಸಾಯನು 30 அதிகாரம் 21வது வசனம். ஏசாயா 30 அதிகாரம் 21வது வசனம். ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ கேளுதோ. சபலத்தை ஹல்லேலூயா. நாம் சொல்ற தமிழ்ல நீங்கள் வலதுபுறமாய் சாயும் போது இடதுபுறமாய் சாயும் போது வழி இதுவே, இதிலே நடவுங்கள் என்ற உங்களுக்கு பின்னாலே சொல்லும் வார்த்தையை உங்கள் காதுகள் கேட்கும். அப்ப என்ன ஆண்டவரே நம்ம காதுக்குள்ள சொல்லிட்டே இருப்பாரு. ನಿಮ್ಮ ಕಿವಿಯಲ್ಲಿ ದೇವರು ಇಂತ ಮಾತನ್ನು ಆಡ್ತಾ ಇರ್ತಾರೆ. ಇದು ಪರಿಶುದ್ಧ ಆವಿಯಾನವರು ಕೊಡುವ ಸತ್ಯ. ಪವಿತ್ರ ಆತ್ಮನು ನಿಮ್ಮಲ್ಲಿ ರಹಸ್ಯವಾಗಿ ಮಾತಾಡುವ ಒಂದು ಮಾತು. இந்த சத்தத்துக்கு நாம செவி கொடுக்கணும். ಈ ಮಾತಕ್ಕೆ ನೀವು ಕಿವಿ ಕೊಡೋರಾಗಿರಬೇಕು. அப்படி நம்ம செவி கொடுத்து வாழ்ந்தாதான், கீழ்ப்படித சத்தத்தை கேட்டு வாழ்ந்தாதான் ಆ ಮಾತಿಗೆ ವಿಧೇಯರಾಗಿದ್ದರೆ ಮಾತ್ರವೇ ನಿತ್ಯ ರಾಜ್ಯಕ್ಕೆ போய் சேர முடியும். ನೀವು ನಿತ್ಯ ರಾಜ್ಯವನ್ನು ಹೊಂದಿಕೊಳ್ಳಬಹುದು.
சில சமயம் நம்ம தாண்டி போனோம்னா வேண்டாம் வேண்டாம் அங்க வா இங்க வா இந்த சீர் வந்த சீர் வா அப்படி சொல்ற சத்தம் நம்ம ಕೇಳ್ಕೊ ಕೆಲವು ಟೈಮಲ್ಲಿ ತಪ್ಪಾದ ದಾರಿಯಲ್ಲಿ ಮುಂದೆ ಹೋಗ್ಬಿಡ್ತೀವಿ. ಇಲ್ಲ ನೀನು ಹೋಗ್ಬಾರ್ದು, ಇಲ್ಲೇಪ್ಪ ನೀನ್ ನಡಿಬೇಕಾದ ಮಾರ್ಗ ಇಲ್ಲೇ ಇದೆ ಅಂತ ಹೇಳಿ ದೇವರು ನಿಮ್ಮನ್ನು ಸರಿಪಡಿಸಿ ನಡೆಸುತ್ತಾರೆ. சில சமயம் தப்பே ஆண்டவரே, ஐயோ சாரி ஆண்டவரே நீங்க சொன்னீங்க நான் கேட்கல ஆண்டவரே சாரி 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 நான் எனக்கு இந்த பக்கம் வழி காட்டுங்கன்னு சொல்லும் போதும் திரும்பவும் ஆண்டவரே நம்ம மேல இறக்கப்பட்டு வழி காட்டுவார். ನೀವು ಯೇಸಪ್ಪ ಹತ್ರ ಸಾರಿ ಅಂತ ಹೇಳಿ ಕ್ಷಮಿಸಿ ತಂದೆಗೆ ನಾನು ತಪ್ಪು ದಾರಿಯಲ್ಲಿ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ತಕ್ಷಣ ದೇವರು ನಿಮ್ಮನ್ನು ಕ್ಷಮಿಸಿ ನಿನ್ನ ಮೇಲೆ ಕರುಣೆ ಇಟ್ಟು ದಾರಿಯನ್ನು ಸರಿಪಡಿಸಿ ಕೊಡ್ತಾರೆ. ಹಲ್ಲೆಲೂಯಾ. இந்த சத்தம் இந்த ஆண்டவர் நம்ம மேல போடுற இது வந்து பரிசுத்த ஆவியானவர் நமக்குள்ள இருந்து சத்தம்ங்க. ಪವಿತ್ರ ಆತ್ಮನು ನಮ್ಮಿಂದ ಮಾತಾಡುವ ಒಂದು ರಹಸ್ಯ ಮಾತು. இதே நேரத்துல ಇದೇ ಸಮಯದಲ್ಲಿ நீங்க எப்ப ಕರ್ತವ್ಯ இப்படி மாறிட்டீங்களோ ಯಾವಾಗ ಯೇಸು ಕ್ರಿಸ್ತುವಿನ ಸ್ವಂತ ಮಗನಾಗಿ ನಾವು ಯಾವಾಗ ಆರಿಸಲ್ಪಟ್ಟಿದೀವೋ பிசாசு உங்களை பக்கத்துல வரது பயப்படும். ಪಿಶಾಚಿ ನಿಮ್ಮ ಹತ್ರ ಬರಕ್ಕೆ ಎದುರುತ್ತಾನೆ. அது எப்படி பிசாசுக்கு தெரியும்? ஏசப்பா அப்படி எப்படி தெரியும்? ಹೇಗೆ ಯೇಸುವಿನ ಮಗನು ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ ನನ್ನ ಹತ್ರ ಬರಲ್ಲ ಅಂದ್ರೆ? ஆண்டவரே ஒரு சீல் போட்டு வைக்கிறார் நம்ம மேல சொன்னேன். ನಮ್ಮ ಮೇಲೆ ಒಂದು ಗುರುತನ್ನು ದೇವರು ಹಿಡಿತಾರೆ. அந்த சீல் எங்க போடுறாரு எப்படி போடுறாரு பார்க்கலாம். ಆ ಸೀಲು ಎಲ್ಲಿ ಇಟ್ರೆ ಸೈತಾನಿಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಜಾಗ ಅಂತ ಹೇಳಿ ಅದನ್ನ ಬಗ್ಗೆ ನಾವು ಯೋಚನೆ ಮಾಡೋಣ. எசேக்கியேல் புத்தக ಹಳೆಯ ಒಡಂಬಡಿಕೆ. நீங்க வேதத்தை அழகா அறிஞ்சிக்கணும்ங்கறதுக்காக இன்னும் உங்களுக்கு நிறைய ವಚನಗಳು சொல்லுங்க. ಇನ್ನೂ ಹೆಚ್ಚಾದ ವಾಕ್ಯವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ನೀವು ಮನೆಯಲ್ಲಿ ಹೋಗಿ ಓದಿದ್ರೆ ನಿಮಗೆ ಇನ್ನೂ ಒಳ್ಳೆಯದಾಗುತ್ತೆ. ಇನ್ನು ಜಾಸ್ತಿ ನೀங்க ಅழகಾ அறிஞ்சி நீங்க மத்தவங்களுக்கு சொல்லுவீங்க. ನೀವು ಅದನ್ನೇ ಮಿಕ್ಕವರಿಗೂ ನೀವು ಹೇಳಬಹುದು. எசேக்கியேல் 9ஆம் அதிகாரம் ಇದು 9ನೇ 9ஆம் அதிகாரம் 9ನೇ ಅಧ್ಯಾಯ 4ஆம் வசனம். ಪೇಜ್ ಇಲ್ಲ ಸಂತೋಷ್. ಎಸೇಕಿಯೇಲ್ 9ಆம் அதிகாரம் 967ನೇ ಪೇಜ್. 967ನೇ 9ನೇ ಅಧ್ಯಾಯಕ್ಕೆ ಎಸೇಕಿಯೇಲ್ ಪುಸ್ತಕ ಅಂತ 9ನೇ ಅಧ್ಯಾಯ 4ನೇ ವಾಕ್ಯ. ನೋಡಿ ಎಸೇಕಿಯೇಲ್ 9:4 967ನೇ பேஜ். கர்த்தர் அவரை நோக்கி கர்த்தர் அவரை நோக்கி நீ எருசலேம் நகரம் எனக்கு எங்கும் உருவ போய் அதற்குள்ளே செய்யப்படுகிற சகல அருவருப்புகளின் நிமித்தம் பெருமூச்சு விடுகிற மனுஷரின் நெற்றிகளில் அடையாளம் போடு என்றார். எருசலேம் நகரವನ್ನು ಸುತ್ತಿட்டு வந்துட்டு ನೀನು ಎದ್ದು ಎರುಸಲೇಮ್ ನಗರವನ್ನು ಸುತ್ತಕೊಂಡು ಬಾ ಸೈತಾನ್ ಹೇಳ್ತಾರೆ. அப்ப யார் யாரு ஐயோ இப்படி பாவம் செய்றாங்களே இப்படி தப்பு பண்றாங்களே ஆண்டவரே அவளை ரட்சிங்க உலகத்தை ரட்சிங்க இந்தியாவை ரட்சிங்க குடும்பத்தை ரட்சிங்க அப்படின்னு யார் யார் கண்ணீர் அழுது ஜெபம் பண்றாங்களோ ನೋಡಿ ಅಲ್ಲಿರುವ ದೂತರು ಕೇಳ್ತಾರೆ ಯಾರ್ಯಾರು ಕಣ್ಣೀರು ಬಿಟ್ಟು ಸುರಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೋ அவங்க நெத்தியில அடையாளம் பண்றாரு. ಅವರು ಹಣೆಯಲ್ಲಿ ನನ್ನ ಗುರುತು ನನ್ನ ಮಗಳು ಅಂತ ಗುರುತನ್ನು ನೀನು ಹಾಕ್ಬಿಡು ಮುದ್ರಿಸಿಬಿಡು ಅಂತ ದೇವರು ಆ ಏಜೆಂಟ್ಗೆ ಹೇಳ್ತಾರೆ. இப்ப நீங்க என்ன தெரிஞ்சுக்கங்க. ಈಗ ನಾವು ಒಂದು ತಿಳ್ಕೊಳ್ಳೋಣ ಚೆನ್ನಾಗಿ. நீங்க விசுவாசிச்சீங்க உங்க மனசுக்குள்ள பவிತ್ರ ಆತ್ಮ ಪರಿಸಾವೆ வந்துட்டாரு. ನಂಬಿಕೆ ಇಟ್ಟಿದ ತಕ್ಷಣ ಪವಿತ್ರ ಆತ್ಮನು ನಮ್ಮ ಹೃದಯಕ್ಕೆ ಬಂದ್ಬಿಟ್ರು. ಮೊದಲನೇ ಪಾಯಿಂಟ್. நீங்க அழுது ஜெபம் ஆரம்பிச்சப்ப அடுத்தவங்களுக்கு பாரப்படுறப்ப நமக்காகவே நம்ம அழும்போது நெத்தியில ஒரு போடுறாரு. ಈಗ ಬೇರೆಯವರಿಗಾಗಿ ನಮ್ಮ ಪಾಪಕ್ಕಾಗಿ ಅಳಕ್ಕೆ ಶುರು ಮಾಡಿದ್ರೆ ದೇವರು ನಮ್ಮ ಮನೆಯಲ್ಲಿ ಒಂದು ಮುದ್ರಿಸಿ ಇವರು ನನ್ನ ಮಗನು ಅಂತ ಹೇಳ್ಬಿಡ್ತಾರೆ. ಸೈತಾನಿಗೆ ಅದು ಗೊತ್ತಾಗುತ್ತೆ, ನಮ್ಮ ಹತ್ರ ಬರೋದಿಲ್ಲ. அப்போ பிசாசு நம்மட்ட வர பயப்படுவான். ಪಿಶಾಚಿ ಆ ಮುದ್ರೆಯನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಯೇಸುವಿನ ಮಗಳು ಇವ್ರ ಹತ್ರ ಹೋದ್ರೆ ದೇವರು ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಅವ್ನಿಗೆ ಭಯ ಬರುತ್ತೆ. ಮನುಷ್ಯನಿಗೆ தெரியாது நம்ம அடையாளம் நெத்தியில அடையாளம் போட்டுக்கான்னு. ನಮಗೆ ಗೊತ್ತಾಗಲ್ಲ, ಮನುಷ್ಯರಿಗೆ ಏನ್ ಗೊತ್ತಾ, ಬೇರೆಯವ್ರಿಗೂ ಗೊತ್ತಾಗಲ್ಲ ನಿಮ್ಮ ಮನೆಯಲ್ಲಿ ಏನ್ ಮುದ್ರಿಸಿದೆ. சொல்ல பேசவே முடியல பயமா இருக்கு அப்படின்னுவாங்க. ಕೆಲವರು ಹೇಳ್ತಾರೆ ಇವ್ರ ಹತ್ರ ಮಾತಾಡಕ್ಕೆ ಭಯ ಆಗುತ್ತೆ, ಅವರಲ್ಲಿ ಏನೋ ಒಂದು ಶಕ್ತಿ ಇದೆ. ಕೆಲವರು ನೋಡಿ ಆಲಯದಲ್ಲಿ ಇರುವರು ಹೇಳ್ತಾರೆ ನಮக்குள்ளது பேசுவார். ಯಾಕಂದ್ರೆ ನಿಮ್ಮಲ್ಲಿ ವಾಸಿಸ್ತಾ ಇರುವ ದೇವರು ಅವ್ರ ಹತ್ರ ಮಾತಾಡ್ತಾರೆ. ಅಲ್ಲಪ್ಪ 6ಆம் வசனத்துல பாருங்க. 6ನೇ ವಾಕ್ಯ ಈ ರೀತಿ ಹೇಳ್ತದೆ. அந்த பகுதி மட்டும் வாசிக்கிறேன், அப்படி வீட்ல போய் வாசிச்சுக்கங்க. அதானே முதியோர் வாலிபர் எல்லாத்தையும் பாரு. அடையாளம் போட்டிருக்கவங்கள மட்டும் பக்கத்துல போகாதீங்க. ಯಾರ್ಯಾರ ಹಣೆಯಲ್ಲಿ ಮುದ್ರಿಸಿದಿನೋ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಮುದ್ರಿಸಿದಿನೋ ಅವ್ರ ಹತ್ರ ಹೋಗದೆ ಇರು ಅಂತ ಹೇಳಿ ಸೈತಾನಿಗೆ ಕಟ್ಟಳೆ ಕೊಟ್ಬಿಟ್ಟಿದ್ದಾರೆ. ಶಂಗಾರದು ಅಡಿக்கிறವಂತ சொல்றாரு. ನಾಶಪಡಿಸುವ ದೂತನು ಅಂತ ಒಬ್ಬ ಇದ್ದಾನೆ. ಅವನು ಬರೀ ನಾಶಪಡಿಸೋದು, ಸಾಯಿಸೋದೇ ಅವನ ಕೆಲಸ. ಓಕೆ, உங்களுக்கு ಅಂಡರ್ಸ್ಟ್ಯಾಂಡ್. 6ಆம் ವಚನ ವಾಸಿಗೆ ಕನ್ನಡದಲ್ಲಿ 6ನೇ ವಾಕ್ಯ ಓದು.
ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನು ಸಂಹರಿಸಬೇಡಿರಿ. ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ. ಯಾರ್ಯಾರ ಹಣೆಯಲ್ಲಿ ದೇವರು ಮುತ್ತಿಸಿದಾರೋ ಅವ್ರನ್ನ ಮುಟ್ಟಬೇಡ. ಸೈತಾನಿಗೆ ಕಟ್ಟಳೆ ಕೊಟ್ಬಿಟ್ಟಿದ್ದಾರೆ. ಚಪಾಲಿ ತಟ್ಟಣ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರ ಉಂಟಾಗಲಿ. ಇದರಲ್ಲಿ அதிசயವಾದ ಒಂದು ವಿಷಯ. ನೆಕ್ಸ್ಟ್ ವಾಕ್ಯ 7. அப்பொழுது அவர்கள் ஆலயத்துக்கு முன்னே இருந்த மூப்பரிடத்தில் துவக்கம் பண்ணினார்கள். இது சங்கார தூதன் எங்க இருந்து வெட்டறானா? ಚರ್ಚ್ಗಳ ಸ್ಟಾರ್ಟ್ பண்றானா. ಸಂಗಾರ ದೂತನ ಅಂದ್ರೆ ಗೊತ್ತಾ? ಐಗುಪ್ತ ದೇಶದಲ್ಲಿ ಸಾಯಿಸೋ ದೂತನ್. ಸಾಯಿಸಕ್ಕೇನೆ ಒಂದು ದೂತನನ್ನ ದೇವರು ಇಟ್ಟಿದ್ದಾರೆ. ಇವನು ಏನ್ ಮಾಡ್ತಾನೆ? ದೇವರಿಗೆ ವಿರೋಧವಾಗಿ ಕೆಲಸ ಮಾಡೋದಲ್ಲ, ಸಾಯಿಸ್ತಾನೆ. ಅವನು ಗೊತ್ತು ಯಾರ್ಯಾರ ಹಣೆಯಲ್ಲಿ ದೇವರು ಮುದ್ರಿಸಿಲ್ವೋ ಅವರೆಲ್ಲ ಕ್ಲೋಸ್. ಅವ್ರು ಏನ್ ಮಾಡ್ಬಿಡ್ತಾನೆ? ಸಾಯಿಸ್ಬಿಡ್ತಾನೆ. ಅವರೆಲ್ಲ ಕೊರಡಿ. ಅದು ಎಲ್ಲಿಂದ ಶುರು ಆಗುತ್ತಂದ್ರೆ ದೇವರ ಸಭೆಯಿಂದ ಸ್ಟಾರ್ಟ್ ಮಾಡ್ತಾನಂತೆ. சபைಯಲ್ಲಿ இயேசு மேல நம்பிக்கை இட்டுதானே இದ್ದೀವಿ. அப்ப சர்ச்சுக்குள்ள கூட டைம் பாஸ் வர்றவங்களோ இல்ல சும்மா வர்றவங்களோ இருக்காங்கன்னு ಅರ್ಥ. ಚರ್ಚ್ಗೆ ಸುಮ್ಮನೆ ಬಂದು ಕೂತ್ಕೊಳ್ಳೋರು, ದೇವರ ಮೇಲೆ ನಂಬಿಕೆ ಇಲ್ಲದೆ ಕೂತ್ಕೊಳ್ಳೋರೆಲ್ಲ ಹಣೆಯಲ್ಲಿ ದೇವರು ಏನೋ ಒಂದು ಮಾಡಿರ್ತಾರೆ. ಆದ್ರೆ ಸೈತಾನ ಅಂತವನ್ನ ಸಂಘಟಿಸ್ತಾನೆ. ಅದು ಆಲಯದಲ್ಲಿ ಇರುವ ಜನರಿಂದ ಶುರು ಮಾಡಕ್ಕೆ ಹೇಳಿದ್ದಾರೆ. ಇದು ನಮಗೆ ಒಂದು ಎಚ್ಚರಿಕೆ. ಇದು ನಮಗೆ ಒಂದು ಎಚ್ಚರಿಕೆ, ದೇವರು ಕೊಟ್ಟಿರುವ ಒಂದು ಎಚ್ಚರಿಕೆ. ಇನ್ನು ನಾಳೆ ನಾವು ತಪ್ಪಿಸಿರಬಾರದಿಲ್ಲ. ನಾವು ಹಳ್ಳದಲ್ಲಿ ಬೀಳಬಾರದು. ಅದಕ್ಕೋಸ್ಕರ ದೇವರು ನಮ್ಮನ್ನು ಮುತ್ತಿಸಿದ್ದಾರೆ. நான் ಚರ್ಚಿಗೆ போறேன் ஐயோ இல்ல பாஸ்டர் திட்டுவாரு, பாஸ்டர் வந்துட்டுவாங்க, அதனால ಚರ್ಚಿಗೆ ನಡೆಕ கூடாது. ನಾವು ಈ ತರ ಅನ್ಕೊಳ್ತೀವಿ. ಸುಮ್ಮನೆ ಪಾಸ್ಟರ್ಗೋಸ್ಕರ ಟೈಮ್ ಪಾಸ್ಗೋಸ್ಕರ ಕೆಲವರು ಬರ್ತಾರೆ. ಕೆಲವರು ಒಳ್ಳೆ ಡ್ರೆಸ್ ಅದು ತೋರ್ಸೋಕೋಸ್ಕರ ಬರ್ತಾರೆ. ಆ ತರ ಎಲ್ಲ ಇರುತ್ತೆ. ಅಂತವ್ರಿಗಲ್ಲ, ಅದು ಅವನಿಗೆ ಗೊತ್ತಾಗತ್ತೆ. ಇದಕ್ಕೋಸ್ಕರ ಬರಬಾರದು. சரி, இது என்ன முத்திரை போட்டுருக்காங்கன்னு பார்க்கலாமா? ಯಾವ ತರ ಮುದ್ರಿಸಿದಾನೆ? ಅದು ಯಾವ ಆண்டವರು ನಮಗೆ ஒரு சீல் போட்டுருக்காங்க. ஒரு பேர் எழுதிட்டார் மேல. ನಮ್ಮ ಹಣೆಯಲ್ಲಿ ಹಾಕಿದ್ದಾರೆ, ಇವಳು ನನ್ನ ಮಗಳು ಅಂತ ಮುದ್ರಿಸಿಬಿಟ್ಟಿದ್ದಾರೆ. ஆனா இதுல என்ன பேர் போட்டுருக்காங்கன்னு சொன்னா ಅದರಲ್ಲಿ ಯಾತ್ರೆ ಆಗಮು ಎರಡನೇ ಪುಸ್ತಕ ಏನದು? ಅರಣ್ಯಕಾಂಡ. ಇಲ್ಲ ಯಾತ್ರೆ ವಿಮೋಚನೆ. ಇಲ್ಲ ವಿಮೋಚನೆ. ಎರಡನೇ ಪುಸ್ತಕ ವಿಮೋಚನೆ ಆಮಾ ವಿಮೋಚನಕಾಂಡ ಅಂದ್ರೆ ಎರಡನೇ ಪುಸ್ತಕ, ಆದಿಕಾಂಡ ಆದ್ಮೇಲೆ ವಿಮೋಚನೆ. 23ನೇ ಅಧ್ಯಾಯ. 28ನೇ ಅಧ್ಯಾಯ 28. ವಿಮೋಚನಕಾಂಡ 8ನೇ ಅಧ್ಯಾಯ 36ನೇ ವಾಕ್ಯ. 28ನೇ ಅಧ್ಯಾಯ 36ನೇ வாக்கிய நான் ஓதினி தமிழில். என்ன போடுங்க? என்ன எழுதிருக்காங்க மத்தல? பசும்பொன்னினால் ஒரு பட்டயத்தை பண்ணி கர்த்தருக்கு பரிசுத்தம் என்று அதிலே முத்திரை வெட்டி அது பாகையில் இருக்கும்படி அதை இடநூல் நாடாவினால் பாகையின் முகத்திலே கட்டுவாயாக. எப்படி போட்டுருக்காங்களா? அந்த நாட்கள்ல நம்ம பாவத்தை, சாபத்தை, தோஷத்தை எல்லாத்தையும் சுமந்தது யார் தெரியுமா? நம்ம காணிக்க போடுறோம்ல, ஆரோன் ஆசாரியன் வாங்கி வச்சு தோள் மேல சுமந்தார் நம்ம பாவத்தை. ನಮ್ಮ ಪಾಪವನ್ನು ದೇವರ ಪುತ್ರನಾಗಿ ಆರೋನಿತ ಅವನು ದೇವರು ಪಾಸ್ಟರ್, ಚರ್ಚ್ ಪಾಸ್ಟರ್ ಆರೋನಿತ ಮೋಸೆ ಕಾಲದಲ್ಲಿ ಅವನು ಅಲ್ಲಿರುವ ಜನರ ಪಾಪವನ್ನು ಅವನು ಹೊಂದಿಕೊಂಡನು. ಈಗ ನಮ್ಮ ಪಾಪವನ್ನೆಲ್ಲ ಯೇಸುಸ್ವಾಮಿ ಹೊಂದಿಕೊಂಡಿದ್ದಾರೆ. ಈಗ ಅಂತವರ ಮೇಲೆ ಯಾವುದಲ್ಲಿ? ಬೆಳ್ಳಿಯಲ್ಲಿ ನಾವು ಪಾವತ್ಕಾಗ ஒரு அறிக்கை பண்ணி ஜெபம் பண்ணி காணிக்க போட்டுருவோம். ನಾವು ಪಾಪ ಅರಿಕೆ ಮಾಡಿ ಯೇಸುವೆ ಕಾಣಿಕೆ ಹಾಕ್ತೀನಿ ಅಂತ ನೀವು ಹಾಕ್ಬಿಟ್ರಿ. ಅಪ್ಪ அந்த ಪಾವತ್ತೆಲ್ಲ ಪಾಸ್ಟರ್ ಸುಮಕ್ರ ತೋಳ ಮೇಲೆ ನಿಮ್ಮ ಪಾಪಗಳು ಅಥವಾ ಏನಾದ್ರೂ ಪಾದ್ರಿ ಕೆಲಸ ಏನಂದ್ರೆ ಇವ್ರ ಪಾಪಕ್ಕಾಗಿ ನಾವು ತವಕಿಸುವಾಗ ಅದನ್ನ ನಾನು ಹೊತ್ತುಕೊಂಡು ಹೋಗೋ ತರ ದೇವರು ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಅಪ್ಪ ಪಾಸ್ಟರ್ಗೆ ಪ್ರಚಾರ ತಾನೆ. ಈಗ ಪಾಸ್ಟರ್ಗೆ ಪ್ರಶ್ನೆ, ನಮ್ಮ ಆಲಯದಲ್ಲಿ ಒಬ್ರು ಕೆಟ್ಟೋದ್ರೆ, ದಾರಿ ತಪ್ಪಿ ಹೋದ್ರೆ ಪಾಸ್ಟರ್ಗೆ ಕೆಟ್ಟ ಹೆಸರು ಬರುತ್ತೆ. அதுக்கு தான் நீங்க அப்ப தொடர்ந்து வாசிக்க தெரியும். அதனால தான் ஆண்டவர் சொல்றாரு, நீ பாவ தோஷம் ஒன்ன விட்டு நீங்கணும்னா ಪಾಪ ದೋಷದಿಂದ ನೀನು ನಿನ್ನನ್ನು ಬಿಟ್ಟು ಅಗಲಬೇಕಾದ್ರೆ ஆசாரியனாகிடுவா நெத்தில கர்த்தருக்கு பரிசுத்தம்னு எழுதி வச்சுக்கணுமா. ದೇವರಿಗೆ ಪರಿಶುದ್ಧತೆ ಅಂತ ಹೇಳಿ ಅವನ ಹಣೆಯಲ್ಲಿ ಮುದ್ರಿಸು ಅಂತ ಹೇಳ್ತಾರೆ. அந்த காலத்துல எழுதி வச்சு பண்ணாங்க. ಅವಾಗ ಬರೆದು ಬಿಟ್ಟು ಅದನ್ನ ಅಂಟುತ್ತಾರೆ ಹಣೆಯಲ್ಲಿ. ಆದ್ರೆ இந்த நாட்கள் அப்படி இல்ல. ಇತ್ತೀಚೆಗೆ ಇವಾಗ ಯೇಸುಸ್ವಾಮಿ ಬಂದು ಹೋಗಿದ ಮೇಲೆ ಹೀಗೆ ಹೇಗಿದೆ ಅಂತ ಹೇಳಿದ್ರೆ, இப்ப புதிய ஏற்பாட்டின் காலம் இது நமக்கு. ಹೊಸ ಒಡன்பಡಿಕೆ ಕಾಲ ಅಂದ್ರೆ ಹೊಸ ಒಡன்பಡಿಕೆ. இந்த புதிய ஏற்பாட்டின் காலத்துல கூட இந்த அடையாளம் போடுற ಈ ಹೊಸ ಒಡன்பಡಿಕೆ ಕಾಲದಲ್ಲಿ ಕೂಡ ಯೇಸುಸ್ವಾಮಿ ಇನ್ನೂ ಮುದ್ರಿಸುವರಾಗಿದ್ದಾರೆ.
ஆனா இப்ப என்ன அடையாளம் போடுறாரு தெரியுமா? ಈಗ ನಮಗೆ ಯಾವ ಗುರುತನ್ನ ಅವರು ಮುದ್ರಿಸ್ತಾರೆ ಗೊತ್ತಾ? ಕರ್ತನ ವಾರ್ತೆಯನ್ನು போடுறாரு. ಅವಾಗ ಬಂದು ಕರ್ತನ ಅವಾಗ ಹಾಕಿದೇನು ಪರಿಶುದ್ಧ ಅಂತ ಇತ್ತು. ಈಗ ದೇವರ ಮಾತು ಅನ್ನೋದನ್ನ ಈಗ ನಮ್ಮ ಹಣೆಯಲ್ಲಿ ಬರೀತಾರೆ. ವಾಸಿக்கலாம். ಅದಕ್ಕೆ ಒಂದು ವಾಕ್ಯ ಇದೆ. ಪ್ರಕಟಣೆ ರೆವಲೇಷನ್ வெளிப்படுத்தல் ಕಡೆಯ ಪುಸ್ತಕ ಪ್ರಕಟಣೆ ಬೈಬಲಲ್ಲಿ ಕಡೆಯ ಪುಸ್ತಕ ಪ್ರಕಟಣೆ ಪುಸ್ತಕ 22ನೇ ಅಧಿಕಾರಂ 22ನೇ ವಾಕ್ಯದಲ್ಲಿ 4ನೇ ವಚನ 22ನೇ ಅಧ್ಯಾಯ 4ನೇ வாக்கிய. அவருடைய ஊழியக்காரர் அவரை சேவித்து அவருடைய சமூகத்தை தரிசிப்பார்கள். அவருடைய நாமம் அவருடைய நெற்றிகளில் இருக்கும். 22:4. ಆತನ ದಾಸರು ಆತನಿಗೆ ಸೇವೆಗೆ ಮಾಡುವರು. ಅವರಿಗೆ ಆತನ ಮುಖ ದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. கர்த்தருடைய பெயர் ரெக்கார்ட் போட்டிருக்குது. ದೇವರ ಹೆಸರು ಅಂತ ಅವರು ಹಣೆಯಲ್ಲಿ ಇರುತ್ತದೆ. அந்த பேர் என்ன தெரியுமா? ಆ ಹೆಸರು ಏನು ಅಂತ ಹೇಳಿದ್ರೆ 19ನೇ ಅಧ್ಯಾಯ 13ನೇ ವಚನ. ಅದೇ ರೆವಲೇಷನ್ ಅಲ್ಲಿ ಅದೇ 19ஆம் அதிகாரம் அதே ரெவலேஷன்ல 19ನೇ ಅಧ್ಯಾಯ வெளிப்படுத்தல் பிரகடனே 19ஆம் அதிகாரம் 13வது வசனம் 13ನೇ வாக்கிய. ரத்தத்தில் தோய்க்கப்பட்ட வஸ்திரத்தை தரித்திருந்தார். அவருடைய நாமம் தேவனுடைய வார்த்தை என்பதே. வாசிக்கிறேமா? 13ನೇ ವಾಕ್ಯ 19 ಆತನು ರಕ್ತ ಸುರಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡನು. ಆತನಿಗೆ ದೇವರ ವಾಕ್ಯವೆಂಬ ಹೆಸರು. ಆತನಿಗೆ ದೇವರ ವಾಕ್ಯವ ಎಂಬ ಹೆಸರು. ಹಲ್ಲೆಲೂಯಾ. ಕರ್ತನ ನಾಮನ ಕರ್ತನ ವಾರ್ತೆ. ಕರ್ತನ ನಾಮ ಅಂದ್ರೆ ದೇವರ ಮಾತು. ಅದಕ್ಕೆ ದೇವರ ஒரு வசனம் சத்தியமெங்கே அங்கே விடுதலை உண்டு. ಯೇಸು ಹೇಳ್ತಾರೆ ಸತ್ಯವೆಲ್ಲಿದೆಯೋ ಅಲ್ಲಿ ಬಿಡುಗಡೆ ಉಂಟು ಅಂತ ವೇದವಾಕ್ಯ ಹೇಳ್ತದೆ. ಸತ್ಯನ ವೇದವಾಕ್யம். ವೇದವಾಕ್ಯವೇ ಸತ್ಯ, ಅದುವೇ ನಿಶ್ಚಯ. அப்போ இந்த வசனம் எங்க இருக்கோ அங்க விடுதலை உண்டு. ಎಲ್ಲಿ ವಾಕ್ಯವು ಬರ್ತದೋ ಅಲ್ಲಿ ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ ದೇವರು. ಬಿಡುಗಡೆ எப்போ நம்ம கர்த்தரை வசனத்தை விசுவாசிக்கிறவங்களா இருக்கணும். ನೀವು ದೇವರ ಮಾತು ಮೇಲೆ ನಂಬಿಕೆ ಇಟ್ಟು ಅದನ್ನೇ ಉಚ್ಚರಿಸ್ತಾ ಬರ್ತಾ ಇರಬೇಕು. ஒரு சின்ன குட்டி கதை சொல்லி முடிக்கிறேன். ಸ್ವಲ್ಪ ಒಂದು ಚಿಕ್ಕ ಸ್ಟೋರಿ ஒரே குட்டி கதை. ಚಿಕ್ಕ ಒಂದು ಕಥೆಯನ್ನು ಹೇಳಿ ಮುಗಿಸ್ಬಿಡ್ತಾರೆ. ஒரு வீட்ல அவங்க அப்பா வந்து பயங்கரமா பெரிய கள்ளை அவரு. ಒಬ್ಬ ಮನೆಯಲ್ಲಿ ತಂದೆ ಬಂದು கொல்லப்பட்ட தலைவர் அவரு. ಅವರು ಕೊಳ್ಳೆ ಮಾಡೋದು. அவருக்கு 2 பசங்க இருந்தாங்க. ಅವರಿಗೆ 2 ಗಂಡು ಮಕ್ಕಳು. அப்ப அந்த பசங்க வளரும்போதே அவங்க அப்பா சொன்னாங்க, ಗಂಡು ಮಕ್ಕಳು ಬೆಳೀತಾ ಇರುವಾಗಲೇ ಅವ್ರು ಏನು ಹೇಳ್ತಾರೆ ಅವರಪ್ಪ, பாரு நீ எங்க போனாலும் போலாம், அந்த சர்ச்சுக்குள்ள விட்டு போயிடாதேன்னு சொன்னாங்க. ಎಲ್ಲ ಕಳ್ತನ ಮಾಡೋದಾನೆ, ಆದ್ರೆ ನೀ ಎಲ್ಲಾದ್ರೂ ಹೋಗು, ಆದ್ರೆ ಚರ್ಚಿಗೆ ಮಾತ್ರ ಹೋಗ್ಬೇಡ ಅಂತ ಮಕ್ಕಳಿಗೆ ಹೇಳಿ ಬೆಳೆಸ್ತಾ ಇದ್ದಾರೆ. எங்கயாவது மீட்டிங்லாம் நடந்துச்சுன்னா அங்க போய் கொள்ளையடிக்க போவேன், பிக் பாக்கெட் அடிக்க போவே. நீ ಮೀಟಿಂಗ್ ನಡೆಯುತ್ತೆ, ಅಲ್ಲಿ ಹೋಗಿ ನೀನು ಪಿಕ್ ಪಾಕೆಟ್ ಏನೋ ಕಳ್ತನ ಮಾಡಕ್ ಹೋಗ್ತೀಯಾ, ಅಲ್ಲಿ ಹುಷಾರಾಗಿ ಹೋಗು. அப்ப அவங்க பேசுற அவசரம் காதுல கேட்டுரும். ಅವರು ಯೇಸುವಿ ಬಗ್ಗೆ ಹೇಳ್ತಾರೆ, ಅದನ್ನ ಕೇಳಿಸ್ಕೋಬೇಡ ನೀನು. நீ என்ன 2 பஞ்சு உள்ள வச்சுக்கணும். ನೀವು ಕಿವಿನ ಮುಚ್ಕೋ 2 ಕಡೆ. அத்தி உள்ள வச்சுக்கணும். ಹಾಕಿ ನೀನು ಮುಚ್ಕೊಂಡು ಬಿಡು. ஏன்னா நீ அந்த பஞ்சு நல்லா அடைச்சுக்கோ, சத்தம் போட்டு கேட்கவே கேட்காதுன்னு சொல்றாங்க. சத்தமே ಕೇಳಿಸ್ಕೊಳ್ಳೇಬಾರದು, ನೀನು ಅವಾಗಲೇ ಕಳ್ತನ ಈಸೈ ಮಾಡಬಹುದು. அப்பா அப்படி ரொம்ப சந்தோஷப்பட்டு அப்பா பேச்சு அப்படியே கேட்டாங்க. ಅಪ್ಪ ಮಾತಿಗೆ ಹಾಗೆ ವಿಧೇಯರಾಗಿದ್ರು. ಯಾಕೆ ಅಪ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ ಕಳ್ತನ ಮಾಡಕ್ಕೆ. ஒரு நாள் ஒருத்தர் கண்டுபிடிச்சாங்க அந்த கழுகுல. ಇವರು ಇಬ್ಬರನ್ನು ಗುರ್ತಿಡಿದು ಬಿಟ್ರು ಪೊಲೀಸರು. ಅದೇ பிடிக்க ஓடியாங்க. ಈಗ ಅವರನ್ನ ಹಿಡಿಯಕ್ಕೆ ಬರ್ತಾ ಇದ್ದಾರೆ ಪೊಲೀಸರು. இவங்க வேக ஓடுனாங்க 2 பேரும். ಇಬ್ಬರು ಬೇಗ ಓಡೋದ್ರು. ஓடி அவங்க பார்த்தாங்க ஒரு பெரிய மீட்டிங் நடந்துருச்சு. ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ, ಅಲ್ಲಿ ಎದುರುಗಡೆ. அந்த மீட்டிங்ல கூட நம்ம தப்பிச்சிரலாம், ஏன்னா கூட்டம் ಜಾಸ್ತಿ ಇருக்கு நினைச்சாங்க. ನೋಡಿ ಅಲ್ಲಿ ಜನ ಸಂಗತಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಳಗಡೆ ಹೋದ್ರೆ ಪೊಲೀಸ್ ಗೊತ್ತಾಗಲ್ಲ, ನಾವು ಹೋಗಿ ಮರೆ ಆಗ್ಬೋದು ಅಂತ ಅದರೊಳಗೆ ಹೋಗ್ಬಿಟ್ಟರು. ಜಂಪ್ ಮಾಡಿ ಓಡಾಗ ಬಾರಲ್ಲ, ಇಲ್ಲಿ ಜಂಪ್ ಮಾಡಿ ಆ ಕುಟ್ಟದೊಳಗೆ ಹೋದ್ರಲ್ಲ, பஞ்சுக்கு ஊத்துச்சு ಕಿವಿಯಲ್ಲಿ ಮುಚ್ಕೊಂಡಿರ್ದ ಅದು ಬಂದ್ಬಿಡ್ತು. அவன் எங்க உட்கார்ந்தான், அவனுக்கு தெரியல, அவன் பாட்டுக்கு வந்து போலீஸ் வந்து அவர் பிரச்சனை மனம் திரும்பி உன்னை ஆண்டவர் தேடுறாரு, உனக்காக இருக்கிறாரு. இவரு யாரு நம்மகிட்ட யாரு பேசுறாரு? ಅಲ್ಲಿ ಪಾಸ್ಟರ್ಗೂ ಅವನಿಗೆ ಕೇಳಿಸುತ್ತದೆ, ಮನ ತಿರುಗು, ಯೇಸು ನಿನ್ನನ್ನು ರಕ್ಷಿಸ್ತಾರೆ, ಪ್ರೀತಿಸ್ತಾರೆ ಅಂತ ಹೇಳಿ ಆ ಮಾತನ್ನು ಕೇಳಿಸ್ಕೊಂಡು ಬಂದ ಒಬ್ಬ ಹುಡುಗ. உன்னை மன்னிக்கிறாரு, ದೇವರು ನಿನ್ನನ್ನು ಕ್ಷಮಿಸುವವರಾಗಿದ್ದಾರೆ, நீ என்னோட பிள்ளை, நீ ನನ್ನ ಮಗನು. இதெல்லாம் சொல்லத்துல இவருக்கு என்ன இது, இவர் நம்ம பிள்ளைன்னு சொல்றாரு. எனக்கு அவர் பார்த்தா பஞ்ச காணும். ಇವರೇನೋ ನನ್ನ ಮಗಳು ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಕಿವಿ ಮುಚ್ಚಿದೀವಲ್ಲ, ಅದು ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿಸ್ತಾ ಇದೆ. இன்னைக்கு அவன் பாவத்தை அறிக்கையிடு, இன்னைக்கு கண்ணீர் விடுன்னு சொன்னாரு. ತಕ್ಷಣ ನಿನ್ನ ಪಾಪವನ್ನು ಅರಿಕೆ ಮಾಡು, ನಾನು ನಿನ್ನನ್ನು ಕ್ಷಮಿಸ್ತೀನಿ, ಒಳ್ಳೆಯವನಾಗಿ ಮಾಡ್ತೀನಿ ಅಂತ ಅಲ್ಲಿ ಜೋರಾಗಿ ಪಾಸ್ಟರ್ ಹೇಳೋದು ಮಾತ್ರ ಅವನಿಗೆ ಕಿವಿಯಲ್ಲಿ ಬೀಳ್ತಾ ಇದೆ. இந்த கள்ளனுக்கு மனசு கேட்கல. ಈಗ ಕಳ್ಳ ಹುಡುಗ ಇದ್ದಾನಲ್ಲ, ಅವನಿಗೆ ಮನಸ್ಸು, நம்ம இவ்வளவு பாவம் பண்ணிக்கிறோம், நம்மள இவர் நேசிக்கிறாரா? ಇಷ್ಟು
ಇಷ್ಟೊಂದು ಕಳ್ತನ ಮಾಡಿದೀನಿ, ನನ್ನನ್ನು ಕೂಡ ಪ್ರೀತಿಸಕ್ಕೆ ಒಬ್ಬರಿದ್ದಾರ ಅಂತ ಹೇಳಿ ಅವನ ಮನಸ್ಸಲ್ಲಿ ಚುಚ್ಚುತ್ತಾ ಇದ್ದ. நான் எவ்வளவு கொலை செஞ்சிருக்கேன், எவ்வளவு கொள்ளை அடிச்சிருக்கேன், என்ன இவர் நேசிக்கிறாரா? ಎಷ್ಟೊಂದು ಕೊಳೆ ಪಾದಕನಾಗಿ ನಾನು ಇದ್ದೀನಿ, ಆದ್ರೂ ಕೂಡ ನನ್ನನ್ನು ಪ್ರೀತಿಸುವ ಒಂದು ದೇವರಿದ್ದಾರಲ್ಲ ಅಂತ ಹೇಳಿ ಅವನಿಗೆ ಆಶ್ಚರ್ಯ. கர்த்தருடைய வசனம் உள்ள போனோடனே ಯಾವಾಗ ವಾಕ್ಯವು ಅವನೊಳಗೆ ಹೋಯ್ತು, அவனுடைய பாவம் எல்லாம் கண் முன்னாடி வர ஆரம்பிச்சு. ಈಗ ಅವನು ಏನೇನು ಪಾಪ ಮಾಡ್ದ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಣ್ಣು ಮುಂದೆ ಬರ್ತಾರೆ. அவனுக்கு அழுக வந்துச்சு. ಈಗ ಅಳು ಬರ್ತೈತಿ ಅವನಿಗೆ. அழுக வந்து அப்படியே ஒப்பு கொடுக்க ஆரம்பிச்சிட்டான். ಈಗ ಅಳು ಬಂದಿದ ತಕ್ಷಣ ದೇವರಿಗೆ ಅರ್ಪಣೆ ಮಾಡಕ್ ಶುರು ಮಾಡ್ಬಿಟ್ಟ. ನಾನ್ ತಪ್ಪು ಮಾಡ್ಬಿಟ್ಟೆ ತಂದೆಯೇ ದೇವರೇ ಅಂತ ಹೇಳಿ அன்னைக்கே ஒப்பு கொடுத்தான். ಆವತ್ತೇ ದೇವರಿಗೆ ತನ್ನನ್ನು ಅರ್ಪಣೆ ಮಾಡ್ಬಿಟ್ಟ. அவங்க அப்பா கிறிஸ்டியன் சர்ச்சுக்கு போனியா நீ? ಇವ ಅಪ್ಪ ಗೊತ್ತಾಯ್ತು, ಇವ್ನ ಅಳೋದು ನೋಡ್ಬಿಟ್ಟು, ನೀನ್ ಯಾಕೆ ಚರ್ಚಿಗೆ ಹೋದೆ, ಚರ್ಚಿಗೆ ಹೋಗಿದ್ಯಾ ನೀನು ಅಂತ. கொஞ்ச நேரம் தான்ப்பா இருந்தேன், ஆனா சத்தம் என்ன கேட்டு என்ன மனம் திருப்பிட்டேன்ப்பா. ಸ್ವಲ್ಪ ಹೊತ್ತು ನಾನು ಕೂತಿದ್ದೆಪ್ಪ, ಅಷ್ಟರೊಳಗೆ ದೇವರ ಮಾತು ನನ್ನ ಒಳಗೆ ಹೋಯ್ತು, ನಾನು ಮನ ತಿರುಗಿಬಿಟ್ಟೆ. பாருங்க கர்த்தருடைய வசனம் எவ்வளவு வல்லமை உள்ளது பாருங்க. ದೇವರ ಮಾತಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಚಪ್ಪಾಳೆ ತಟ್ಟಣ. ಹಲ್ಲೆಲೂಯಾ. ಅದು ಎಂತ ಕಳೆದ್ರೂ ಬದಲಾವಣೆ ಮಾಡುವ ಒಂದು ಸತ್ಯ ಮಾತು. ಹಲ್ಲೆಲೂಯಾ. அதுதான் போட்டு கர்த்தருடைய வசனம் வெறுமையாவே வராதாம். ವೇದ ವಾಕ್ಯ ಹೇಳ್ತದೆ, ಅದು ಬಿಟ್ಟಿಯಾಗಿ ಬರೋದಿಲ್ಲ. வசனத்தை வெளியே சொன்னா அது என்ன நினைக்குதோ அந்த வசனத்தை அந்த காரியம் செஞ்சுட்டு தான் வருமா. ದೇವರು ಏನು ನೆನಪಿಟ್ಕೊಂಡು ನಮಗೆ ವಾಕ್ಯವನ್ನು ಕೊಡ್ತಾರೋ ಅದನ್ನ ನೆರವೇರಿಸಿ ನನ್ನ ಹತ್ರ ಬರುತ್ತೆ ಅಂತ அதனால இன்னைக்கு ಹೇಳಿ நாம என்ன செய்றோம்? ಇವತ್ತು ನಾವು ಏನ್ ಮಾಡ್ತೀವಿ, ನಮ್ಮ ಪ್ರತಿಯೊಬ್ಬರು கர்த்தருடைய வசன சத்தியத்தை நம்பணும். ನಮ್ಮ ಸತ್ಯದ ಮೇಲೆ ನಂಬಿಕೆ ಇಡಬೇಕು. ಮೊದಲನೇ ವಿಷಯ, உங்களோட காசை கேட்கல, பணத்தை கேட்கல, உருளை கேட்கல, எதுவும் கேட்கல உங்ககிட்ட. ನಿಮ್ಮ ಹತ್ರ ಬಂಗಾರ, ಬೆಳ್ಳಿ, ಹಣಕಾಸು ಯಾವುದನ್ನು ದೇವರು ಕೇಳ್ತಾ ಇಲ್ಲ. ಏನ್ ಕೇಳ್ತಾ ಇದ್ದಾರೆ? மனசை மட்டும் கொடுங்க எனக்கு ನಿಮ್ಮ கேட்கல. ಮನಸ್ಸಲ್ಲಿ ದೇವರ ಮಾತಿಗೆ ಜಾಗವನ್ನು ಕೊಡಿ. இன்னைக்கு நீங்க என்ன செய்யுங்க, ஆண்டவரே உங்களுடைய சத்தியத்தை நம்புறேன் ஆண்டவரே, நீங்க என்னையும் நேசிக்கிறீங்க, நான் எவ்வளோ பாவம் பண்ணேன் ஆனா கூட என்ன நேசிக்கிறீங்களே சொல்லி நீங்க ஒப்பு கொடுத்து பாருங்க, பரிசுத்தாவி உள்ள வளர ஆரம்பிச்சு. ನಿಮ್ಮ ಸತ್ಯದ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ ಕರ್ತನೇ, ನನ್ನ ಹೃದಯಪೂರ್ವವಾಗಿ ನಿನ್ನನ್ನು ನಂಬುತ್ತೀನಿ, ನಿಮ್ಮ ಮಾತು ನನ್ನಲ್ಲಿ ಬರಲಿ ಅಂತ ಹೇಳಿ ನೀವು ದೇವರಿಗೆ ಅರ್ಪಣೆ ಮಾಡಿ ಇವತ್ತು ನೋಡಿ, ದೇವರು ಒಂದು ಹೊಸ ಕಾರ್ಯವನ್ನು ನಿಮ್ಮ ಮನೆಯಲ್ಲಿ ನಿಮಗೆ ಮಾಡ್ತಾರೆ. சத்தியவசனத்தினா ಸತ್ಯವಾಕ್ಯವು விசுவாசிச்சாலே நித்தியத்தை தருவேன்ற. ಮೊದಲೇ ನಂಬಿಕೆ ಇಟ್ರೆ ನಮಗೆ ನಿತ್ಯ ಜೀವ ಸಿಗುತ್ತೆ. நீங்க ரட்சிக்கப்படுமா நித்திய தருவேன்ற. ನೀವು ರಕ್ಷಣೆ ಹೊಂದುವಾಗ ನಿಮಗೆ ನಿತ್ಯ ಜೀವವನ್ನು ನಾನು ಕೊಡ್ತೀನಿ ಅಂತ. ஒரு பிள்ளை வளர வளர எவ்வளவு சந்தோஷப்படுற மாதிரி கர்த்தர் சந்தோஷப்படுவாரு. ಒಂದು ಮಗು ಬೆಳೀತಾ ಬರ್ತಾ ತಾಯಿಗೆ ಎಷ್ಟು ಸಂತೋಷವಾಗ್ತದೆ, ಅದೇ ತರ ಯೇಸು ಸ್ವಾಮಿಗೂ ಸಂತೋಷವಾಗುತ್ತದೆ. நீ ஞானசார வாங்கும்போது கர்த்தர் இன்னும் சந்தோஷப்படுவாரு. ಯೇಸು ಸ್ನಾನ ಪಡೆದ್ರೆ ಹೆಚ್ಚಾದ ಸಂತೋಷ ಪರಲೋಕದಲ್ಲಿ ಉಂಟಾಗುತ್ತೆ ಅಂತ ದೇವರ ವಾಕ್ಯ. கம்மி நடக்கும் என்ன சொல்றாரு? ನೀವು ದೇವರ ಪಂದಿಯಲ್ಲಿ ಪಾಲ್ಗೊಳ್ಳುವಾಗ ಏನಾಗುತ್ತದೆ? நான் எப்போது கம்மி எடுப்பேன் அந்த வார்த்தையை நான் சொல்லிட்டே தான் இருப்பேன். ನಾನು ಪಂದಿಯಲ್ಲಿ ಸೇರುವಾಗ ಈ ಮಾತನ್ನು ಹೇಳಿನೇ ನಾನು ಸೇರ್ತೇನೆ. ஆண்டவரே நீங்கள் எங்களுக்குள்ள நாங்கள் உமக்குள்ள வாசம் பண்றோம். ಯೇಸುವೆ, ನಾನು ನಿಮ್ಮಲ್ಲೂ ನೀವು ನನ್ನಲ್ಲೂ ವಾಸಿಸ್ತಾ ಇದ್ದೀರಿ. ஏன்னா கர்த்தருடைய சரீரத்தை கிறிஸ்து ரத்தத்தை நம்ம பானம் பண்ணும்போது நமக்குள்ள ஆண்டவர் வந்துறாரு. ನನ್ನ ಮಾಂಸವನ್ನು ತಗೊಂಡು ನನ್ನ ರಕ್ತದಲ್ಲಿ ಬಾಣ ಮಾಡುವಾಗ ಅವರು ನಮ್ಮಲ್ಲಿ ಇಳಿದು ಬಂದು ಬಿಡ್ತಾರೆ. அப்ப சொல்றாரு, நீங்க எங்களுக்குள்ள வந்தீங்க, அப்ப நாங்க உங்களுக்குள்ள இருப்போம் ஆண்டவரே. ನೀವು ನನ್ನಲ್ಲಿ ಬಂದಿರೋ ಮಾತ್ರ ಸಾಕಾಗಲ್ಲ, ನಾನು ನಿಮ್ಮಲ್ಲಿ ಬಂದು ವಾಸ ಇರಬೇಕು. அப்படி நீங்க வந்துட்டீங்கன்னா நீங்க என்னதை கேக்குறீங்க தருவேன்னு சொல்றாரு ஆண்டவர். ಆ ರೀತಿ ನೀವು ಬಂದಿರೋರಿಗೆ ಮಾತ್ರ ನೀವು ಏನ್ ಕೇಳಿ ಎಲ್ಲನೂ ನಾನು ನಿನಗೆ ನೀಡುತ್ತೀನಿ ಅಂತ ದೇವರು ವಾಗ್ದಾನ ಕೊಟ್ಟಿದ್ದಾರೆ. அப்ப நாம ஆண்டவருக்குள்ள வந்தோம்னா ನಾವು ದೇವರೊಳಗೆ ಬಂದು ಬಿಟ್ರೆ நமக்கு கர்த்தருக்கு ஆசீர்வாதம், நமக்கு ஆசீர்வாதம். ನಮಗೆ ಆಶೀರ್ವಾದ ಹೆಚ್ಚಾಗಿ ದೇವರು ಕೊಡ್ತಾರೆ. பாருங்க வசீங்க, அது ஒண்ணு மட்டும் நான் இப்ப ஞாபகம் தான் சொல்றேன் உங்களுக்கு. யோவான் 15 யோவான் 15ஆம் அதிகாரம் 7ஆம் வசனம் உங்களுக்கு பிரயோஜனமா இருக்கும்னு நான் சொல்றேன். யோவான் 15:7 7ஆம் வசனம் 7ನೇ ವಾಕ್ಯ ಏನ್ ಹೇಳ್ತದೆ? கர்த்தருடைய வார்த்தை எவ்வளவு வல்லமை உள்ளதுன்னு பாருங்க. ಎಷ್ಟು ವಲ್ಲಮೆ ತುಂಬಿದೆ ಅಂತ ನೋಡಿ. 15:7 அந்த வார்த்தையை மட்டும் நம்பி பாருங்க, விசுவாசி பாருங்க, நிச்சயத்தை ஆண்டவர் பாருங்க. ನೀವು ನನ್ನನ್ನು, ನನ್ನ ಮಾತು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಏನು ಬೇಡಿಕೊಳ್ಳಿರಿ ಅದು ನಿಮಗೆ ನೀಡುವುದು. ಹಲ್ಲೆಲೂಯಾ. நீங்கள் என்னிலும் என் வார்த்தை உங்களில் நிலைத்திருந்தால், நிலைத்திருந்தால், ನನ್ನ ಮಾತು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಮಾತ್ರವೇ நீங்க கேட்டுக்கொள்வது எதுவோ ನೀವೇನ್ ಬೇಕಾದ್ರೆ ಬೇಡಿಕೊಳ್ಳಿರಿ, ನೀವೇನ್ அது உங்களுக்கு செய்யப்படும். ಅದು ನಿಮಗೆ ನೀಡಲ್ಪಡೋದು. ಚಪ್ಪಾಳೆ ತಟ್ಟ. ಹಲ್ಲೆಲೂಯಾ. இந்த வசனத்தை வந்து எடுப்பேன். கேட்டுக்கொள்வது எதுவோன்னா ನೀವ್ ಏನ್ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, நான் என்ன கேட்டாலும் கொடுப்பேன். ನೀವ್ ಏನೇ ಕೇಳಿದ್ರು ನಾನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿ. என்ன கொடுத்தாலும் கொடுப்பேன்னு பார்த்து ப்ராமிஸ் பண்ணிக்கிறாங்க. ಏನ್ ಬೇಕಾದ್ರೆ ಬೇಡ್ಕೊಳ್ಳಿ ನಾನು ಕೊಡ್ತೀನಿ ಅಂತ. அதனால கர்த்தருடைய வார்த்தையை நம்ம அழகா விழுங்கி மனசுக்குள்ள வச்சு அந்த கடலை காட்டு நம்ம அழகா கர்த்தருக்கு ஒரு நித்திய ரட்சணை சோதனை பண்ணணும். ದೇವರ ಒಳಗೆ ನಾವು ಬಂದು ಅವ್ರು ಏನ್ ಬೇಕಾದ್ರೆ ಬೇಡ್ಕೊಂಡ್ರೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯೇಸಪ್ಪ ಅಂತ ಹೇಳಿ ನಮ್ಮನ್ನು ಇವಾಗ ಅರ್ಪಣೆ ಮಾಡೋಣ. ಆಗ ದೇವರು ನಮ್ಮಲ್ಲಿ ಮಾತಾಡ್ತಾರೆ. நம்ம கேட்கிற அவசரத்தை அப்படியே விட்டுடாதபடிக்கு நீங்க கர்த்தருக்குள்ள வருவீங்க. கர்த்தர் எல்லாரையும் ஆசீர்வதிப்பார். ಈ ಮಾತನ್ನು ಬಿಟ್ಟು ಬಿಡದೆ ದೇವರೊಳಗೆ ಬಂದಿರೋರು ಯೇಸುವಿಗೆ ಅರ್ಪಣೆ ಮಾಡೋಣ. ಎಲ್ಲ